ಮನೆಯಲ್ಲಿ ಇಬ್ರು ಮೂವರು ಮಕ್ಕಳು ಇದ್ರೆ ಅವ್ರನ್ನ ಹ್ಯಾಂಡಲ್ ಮಾಡೋದ್ ಕಷ್ಟ ಪೇರೆಂಟ್ಸ್ಗೆ. ಇನ್ನು ಸ್ಕೂಲಲ್ಲಿ ಟೀಚರ್ 45 ಜನ ಹ್ಯಾಂಡಲ್ ಮಾಡೋದ್ ಕಷ್ಟ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಂತೂ ಬಹಳ ಕಷ್ಟ ಆಗುತ್ತೆ. ಬಟ್ ಈ ಕೋಟಿಗಟ್ಟಲೆ ಜನ ಇರೋ ಬೆಂಗಳೂರನ್ನ ನೀವೊಂದು 20,000 25,000 ಮಂದಿ ನಮ್ಮ ಸ್ಟಾಫ್ ಇಟ್ಕೊಂಡು ಹ್ಯಾಂಡಲ್ ಮಾಡೋದು ಈಸಿ ಟಾಸ್ಕ್ ಅಂತ? ಈ ನಮ್ಮ IPS ಟ್ರೈನಿಂಗ್ ಅಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಈ ಮಟ್ಟಿಗೆ ಬರ್ತೀವಿ. ಸೊ ಖಂಡಿತ ಒಂದು ಟ್ರೈನಿಂಗ್ ನಮ್ದು ಬಹಳ ಒಂದು ಇಂಪಾರ್ಟೆಂಟ್ ಇದೆ. ಆ ಟ್ರೈನಿಂಗ್ ಟೈಮ್ ಅಲ್ಲಿ ನಮ್ಗೆ ಬೇರೆ ಬೇರೆ ಹುದ್ದೆ ಯಾವ ರೀತಿ ನಾವು ನಿಭಾಯಿಸಬೇಕು, ಯಾವ ರೀತಿ ನಾವು ಕ್ರಮ ತಗೊಳ್ಬೇಕು, ಅದೆಲ್ಲ ನಮ್ಗೆ ನಮ್ಮ ಇದರಲ್ಲಿ ಟ್ರೈನಿಂಗ್ ಇದರಲ್ಲಿ ಬರ್ತದೆ. ಜೊತೆಗೆ ಎಕ್ಸ್ಪೀರಿಯನ್ಸ್. ಸೊ ನಾನು ಲಕ್ಕಿ ಇದ್ದೀನಿ, ಯಾಕಂದ್ರೆ ನಾನು ಸಾಕಷ್ಟು ಕಡೆ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಬಹುಶಃ ಆ ಎಕ್ಸ್ಪೀರಿಯನ್ಸ್ ಮತ್ತೆ ಆ ಟ್ರೈನಿಂಗ್ ಇಂದ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ಲಿಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಒಂದು ಆಫ್ಟರ್ ಕ್ರೈಮ್ ಆದ ನಂತರ ಅದನ್ನ ಇನ್ವೆಸ್ಟಿಗೇಟ್ ಮಾಡೋದು, ಅವ್ರನ್ನ ಅರೆಸ್ಟ್ ಮಾಡೋದು, ಮತ್ತೆ ಅದನ್ನ ಇದ್ ಮಾಡೋದು ಒಂದಾದ್ರೆ, ಬಿಫೋರ್ ಕ್ರೈಮ್ ಆಗದಂತ ತಡೆಗಟ್ಟೋದು ಕೂಡ ಒಂದು ಸವಾಲ್ ಇರುತ್ತೆ. ಕ್ರೈಮ್ ಆಗದಂತ ತಡೆಗಟ್ಟೋದು ಒಂದು ಅನಂತರ ಆಗುವಂತ ಎಡವಟ್ಟುಗಳಿಗೆ ಕಡಿವಾಣ ಆಗ್ತಂಗ ಆಗುತ್ತೆ. ಸೊ ಪೊಲೀಸ್ ಇಲಾಖೆಗೆ ಇರ್ತಕ್ಕಂಥ ದೊಡ್ಡ ಸವಾಲ್ ಏನ್ ಬೆಂಗಳೂರಲ್ಲಿ ಅಂದ್ರೆ? ಅಲ್ಲ, ಇದು ಬಹಳ ಒಳ್ಳೆ ಕ್ವಶನ್ ಇದೆ. ಇಲ್ಲಿವರೆಗೆ ನನಗೆ ಜಾಸ್ತಿ ಜನ ಯಾರು ಕೇಳಲಿಲ್ಲ ಈ ಕ್ವಶನ್. ಯಾಕೆಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಯಾವಾಗಲೂ ಕೇಳ್ತೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಅವರು, ಎಸ್ಪೆಷಲಿ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್, ನಾವೊಂದು ಗುರಿ ಇಟ್ಕೊಂಡಿದ್ದೀವಿ. ಅಂದ್ರೆ ಒಂದು ಕ್ರೈಮ್ ಆಗದಂತ ನೋಡ್ಕೊಳ್ಬೇಕು, ಕ್ರೈಮ್ ಆಗಬಾರ್ದು. ಆದ್ರೆ ಖಂಡಿತ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ, ಡಿಟೆಕ್ಟ್ ಮಾಡ್ತೀವಿ, ಅದೆಲ್ಲ ಇದೆ. ಬಟ್ ಸವಾಲ್, ಮೇನ್ ಚಾಲೆಂಜ್ ಇದೆ ಪ್ರಿವೆನ್ಷನ್. ಸೊ ಪ್ರಿವೆನ್ಷನ್ಗೋಸ್ಕರ ಹಲವಾರು ನಾವು ಸ್ಟೆಪ್ಸ್ ತಗೊಳ್ತೀವಿ. ಅದರಲ್ಲಿ ಕೆಲವು ಸ್ಟೆಪ್ಸ್ ಅಂದ್ರೆ ನಾವು ಪಬ್ಲಿಕ್ಗೆ ಕಾಣಿಸ್ತದೆ, ಕೆಲವು ಸ್ಟೆಪ್ ಅವ್ರಿಗೆ ಗೊತ್ತಾಗಲ್ಲ. ಏನು ಗೊತ್ತಾಗಲ್ಲ ಅದು ದಟ್ ಈಸ್ ಕ್ರೈಮ್ ಕಂಟ್ರೋಲ್ ಮೆಷರ್ಸ್ ಏನಿದೆ. ಅಂದ್ರೆ ರೌಡಿ ಎಲಿಮೆಂಟ್ಸ್ ಇರಲಿ, ಕ್ರಿಮಿನಲ್ಸ್ ಇರಲಿ, ಹ್ಯಾಬಿಚುವಲ್ ಅಫೆಂಡರ್ಸ್ ಇರಲಿ, ಕಳ್ಳರು ಇರಲಿ, ಒಂದು ಸ್ಟೇಟ್ ಹೇಳಿದ್ರೆ ಕಳ್ಳರು ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು, ಕೋರ್ಟಲ್ಲಿ ಯಾವ ರೀತಿ ನಾವು ಕೇಸಸ್ ಫಾಲೋ ಅಪ್ ಮಾಡಬೇಕು. ಯಾಕಂದ್ರೆ ಅದೇ ಜನ ಮತ್ತೆ ನಾವು ಫ್ರೀ ಬಿಟ್ರೆ ಮತ್ತೆ ಇನ್ನೊಂದು ಕ್ರೈಮ್ ಮಾಡ್ತಾರೆ. ಸೊ ಅದು ಒಂದು ಭಾಗ. ಮತ್ತೆ ದಿನನಿತ್ಯ ನೀವು ನೋಡ್ತಿರ್ಬೋದು 112 ಈಗ ಬಹಳ ಒಂದು ಇಂಟ್ರೆಸ್ಟಿಂಗ್ ಸ್ಟಾಟಿಸ್ಟಿಕ್ಸ್ ಇದೆ. 112 ಸೇವೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇನ್ಕ್ರೀಸ್ ಮಾಡ್ತಾ ಇದೀವಿ. ಅಂದ್ರೆ ಸಿಟಿ ಜುರಿಡಿಕ್ಷನ್ ಇನ್ಕ್ರೀಸ್ ಆಗಿದೆ, ಪ್ಲಸ್ ವಾಹನದ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ 112. ಸೊ ನಮ್ದು ರೆಸ್ಪಾನ್ಸ್ ಟೈಮ್ ಕಡಿಮೆ ಆಗ್ತಾ ಇದೆ. ಮುಂಚೆ 15 ನಿಮಿಷ ಆಯ್ತು, 12 ನಿಮಿಷ ಆಯ್ತು, ಈಗ ಆವರೇಜ್ 8 to 10 ಮಿನಿಟ್ಸ್ ಇದೆ. 8 ಇಂದ 10 ನಿಮಿಷದಲ್ಲಿ ನಮ್ಮ 112 ಗಾಡಿ ಯಾವ್ದು ಸ್ಪಾಟ್ಗೆ ರೀಚ್ ಆಗ್ತದೆ. ಸೊ 112ಗೆ ನಾವು ಇಂಪ್ರೂವ್ ಮಾಡಿದ ತಕ್ಷಣ ನಮ್ದು ಕ್ರೈಮ್ ಸ್ಟಾಟಿಸ್ಟಿಕ್ಸ್ ಕಡಿಮೆ ಆಗ್ತಾ ಇದೆ. ಆಲ್ಮೋಸ್ಟ್ 8 to 9% ಬ್ಯಾಂಗ್ಳೂರ್ ಸಿಟಿಯಲ್ಲಿ ಸಣ್ಣ ಪುಟ್ಟ ಏನು ಕ್ರೈಮ್ ಆಗ್ತಿದ್ದು, ಒಬ್ಬರಿಗೆ ಹೊಡೆಯೋದು ಅಥವಾ ಏನಾದ್ರೂ ಅಲ್ಲಿ ಗಲಾಟೆ ಮಾಡೋದು, ಇಂಥ ವಿಷಯದಲ್ಲಿ ಕ್ರೈಮ್ಸ್ ರಿಜಿಸ್ಟರ್ ಆಗ್ತಿದೆ. ಆ ಕ್ರೈಮ್ಸ್ ಸಂಖ್ಯೆ ಕಡಿಮೆ ಆಗಿದೆ. ಸೊ ಅದು ನಾವು ಡೇಟಾ ಇಟ್ಕೊಂಡಿದೀವಿ. ಯಾವಾಗ ನಾವು ನಮ್ದು ರೆಸ್ಪಾನ್ಸ್ ಟೈಮ್ ಕಡಿಮೆ ಮಾಡಿದೀವಿ, ನಮ್ದು ವೆಹಿಕಲ್ಸ್ ಸಂಖ್ಯೆ ಜಾಸ್ತಿ ಮಾಡಿದ್ವಿ, ಸೊ ಅದು ಜನಗೆ ಅನುಕೂಲ ಆಗುತ್ತೆ. ಸೊ ಇದು ಎಲ್ಲ ಕ್ರೈಮ್ ಪ್ರಿವೆಂಟಿವ್ ಮೆಷರ್ಸ್. ಕ್ರೈಮ್ ಆದ್ಮೇಲೆ ವೆದರ್ ಲಾ ಅಂಡ್ ಆರ್ಡರ್ ಇರಲಿ, ಕ್ರೈಮ್ ಇರಲಿ, ಸಾಲ್ವ್ ಮಾಡೋದು ನಮ್ದು ಒಂದು ಚಾಲೆಂಜ್ ಇರ್ತದೆ. ನಾವು ಸಾಲ್ವ್ ಮಾಡೇ ಮಾಡ್ತೀವಿ. ಬಟ್ ಮೇನ್ ಉದ್ದೇಶ ಅಂದ್ರೆ ಕ್ರೈಮ್ ರಿಪೀಟ್ ಆಗಬಾರ್ದು. ಕ್ರಿಮಿನಲ್ಸ್ಗೆ ಒಂದು ಮೆಸೇಜ್ ಹೋಗ್ಬೇಕು, ಅವ್ರು ಏನ್ ಮಾಡೋದು ಅದು ತಪ್ಪು, ಮುಂದೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಸೆಕ್ಷನ್ಸ್ ಅಲ್ಲಿ ನಾವು ಅವ್ರಿಗೆ ಒಳಗಾಗ್ತೀವಿ ಮತ್ತೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ಗುಂಡಾ ಆಕ್ಟ್, ಕೋಕಾ ಆಕ್ಟ್ ಅಥವಾ ಎಕ್ಸ್ಟರ್ನಲ್ ಪ್ರೊಸೀಡಿಂಗ್ಸ್, ಅವ್ರ ಮೇಲೆ ಬಾಂಡ್ ಓವರ್ ಮಾಡೋದು, ಇಂಥ ಮಾಡಿಬಿಟ್ಟು ನಾವು ಅವ್ರಿಗೆ ಕಂಟ್ರೋಲ್ ಮಾಡಿ ಇಡ್ತೀವಿ. ಸೊ ಎಲ್ಲ ಪೊಲೀಸ್ ಬರೀ ಇಲ್ಲಿ ಇಲ್ಲ, ಎಲ್ಲ ಒಳ್ಳೆ ಎಲ್ಲಿ ಪೊಲೀಸಿಂಗ್ ಆಗುತ್ತೆ, ದಟ್ ಮೀನ್ಸ್ ಪ್ರಿವೆಂಟಿವ್ ಮೆಷರ್ಸ್ ನಾವು ಮಾಡ್ತಾ ಇದ್ವಿ. ಅದು ಜನಗೆ ಎದ್ದು ಕಾಣೋದಿಲ್ಲ. ಆದ್ರೆ ನಾವು ಹಿಂದೆ ಬಿಹೈಂಡ್ ದ ಸೀನ್ ಹಗಲು ರಾತ್ರಿ, ಎಸ್ಪೆಷಲಿ ನೈಟ್ ಟೈಮಲ್ಲಿ, ನಿಮ್ಮ ನೈಟ್ ರೌಂಡ್ ಒಂದು ಎಕ್ಸಾಂಪಲ್ ಇದೆ. ನೈಟ್ ಟೈಮಲ್ಲಿ ಬೀಟ್ ಸಿಸ್ಟಮ್ ಇಂಥದ್ದು ಮಾಡಿ ನಾವು ಮನೆಗೆ ಪೊಲೀಸಿಂಗ್, ಆಶ್ರಯ ಸ್ಕೀಮ್ ನಾವು ಏನ್ ಮಾಡಿದೀವಿ, ಇಂಥ ಮಾಡಿದ್ರೆ ಏನಾಗುತ್ತೆ, ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಬರ್ತದೆ. ನೈಟ್ ಟೈಮ್ ನಮ್ದು ಒಂದು ಉದ್ದೇಶ ಏನಂದ್ರೆ ಒಳ್ಳೆಯವರು ಯಾರಿದ್ದಾರ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು, ಪೊಲೀಸಿಂಗ್ ಆಗ್ತಾ ಇದೆ. ಕೆಟ್ಟವರಿಗೆ ಗೊತ್ತಾಗಬೇಕು, ಪೊಲೀಸ್ ಇದ್ದಾರ ಹಿಡಿತಾರ ಅವ್ರು. ಸೊ ಅದು ಇದ್ರೆ ಸಾಕು, ನಮ್ಮ ಪೊಲೀಸಿಂಗ್ ಕರೆಕ್ಟ್ ಆಗುತ್ತೆ.